ದಿನಾಂಕ 30 ಸೋಮವಾರದಂದು ಮಧ್ಯಾಹ್ನ 12 ಗಂಟೆಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ನಾಗಮಂಗಲಕ್ಕೆ ಆಗಮಿಸಲಿದ್ದಾರೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದು ಒಂದು ಡಿಜಿಟಲೀಕರಣ ಮಾಡ್ತಿರೋದ್ರಿಂದ ಬೇರೆ ಬೇರೆ ಪಕ್ಷಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನ ನಾವು ಕರೆಕ್ಟಾಗಿ ಗುರುತಿಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ಏಕೆಂದರೆ ಈ ನೂತನವಾಗಿ ಎಲ್ಲ ಪಕ್ಷಗಳು ಪ್ರಾರಂಭ ಮಾಡಿದೆ. ಇದ್ರ ಜೊತೆಗೆ ನಾವು ಒಂದು ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷವಾಗಿದ್ದು ಸಹ ಎಲೆಕ್ಷನ್ ಕಮಿಷನರ್ಗೂ ಸಹ ಈ ರಿಪೋರ್ಟ್ಗಳನ್ನೆಲ್ಲ ಕೊಡಬೇಕು ಒಂದು ಅಭಿಯಾನವನ್ನು ಮಾಡ್ತಿದ್ದೀವಿ. ನಾವು ಸುಮಾರು ಒಂದು 50 ಲಕ್ಷ ಸದಸ್ಯತ್ವ ನೋಂದಣಿಯನ್ನು ಮಾಡಿಸಬೇಕು ಅನ್ನೋದಂಥ ಗುರಿಯನ್ನು ನಮ್ಮ ರಾಜ್ಯ ಮಟ್ಟದ ನಮ್ಮ ಪಕ್ಷ ಮಾಡಿಕೊಂಡಿದೆ. ಅದು ಎಲ್ಲಿ ತಲುಪುತ್ತೆ ನೋಡಬೇಕು. ಮತ್ತೆ ಮೆರವಣಿಗೆ ಅಂದ್ಕೊಂಡಿದ್ದೀರಾ? ಅದೇನೂ ತೀರ್ಮಾನ ಮಾಡಿಲ್ಲ. ಅವ್ರು ಯಾವ ಕಡೆಯಿಂದ ಬರ್ತಾರೆ ಅಂತ ನಮ್ಗೆ ಇನ್ನು ಮಳವಳ್ಳಿಯಿಂದ ಬಂದರೆ ಮೋಸ್ಟ್ಲಿ ನಾಗಮಂಗಲ ಮಂಡ್ಯ ಸರ್ಕಾರದಿಂದ ನಾವು ಕೇಶವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಗೀಜೆ ಮಾಡಿಸ್ಕೊಂಡು ಅಕಸ್ಮಾತ್ ಲೇಟ್ ಆಗಿಬಿಟ್ರೆ ನೇರವಾಗಿ ಸ್ಟೇಜ್. ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯ ಎಂಆರ್ಪಿ ಸಮುದಾಯ ಭವನದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್ ಗೌಡ ಅವರು ಮನವಿ ಮಾಡಿದರು. ಬರುವ ಸೋಮವಾರ 30ನೇ ತಾರೀಕು 12 ಗಂಟೆಗೆ ನಾಗಮಂಗಲ ಟಿಬಿ ಬಡಾವಣೆಯ ಎಂಆರ್ಪಿ ಚೌಟ್ರಿ ಹತ್ರ ನಮ್ಮ ಪಕ್ಷದ ಡಿಜಿಟಲ್ ನೋಂದಣಿ ಸದಸ್ಯತ್ವ ಚಾಲನೆ ನೀಡಲಿಕ್ಕೆ ನಮ್ಮ ಪಕ್ಷದ ಯುವ ರಾಜ್ಯ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದಾರೆ. ಎಲ್ಲರಿಗೂ ನಾವು ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ತಮ್ಮ ಮೂಲಕ ಹೆಚ್ಚಿನ ಪ್ರಚಾರ ತಗೋಬೇಕು ಅನ್ನೋ ದೃಷ್ಟಿಯಿಂದ ತಮ್ಮೆಲ್ಲ ಇವತ್ತು ಕರೆದಿರ್ತಕ್ಕಂಥದ್ದು. ಸರಿಯಾಗಿ 12ವರೆಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅವರು ಮಳವಳ್ಳಿ ಮುಗಿಸ್ಕೊಂಡು ನೇರವಾಗಿ ನಾಗಮಂಗಲಕ್ಕೆ ಬರ್ತಾರೆ. ಸುಮಾರು ಒಂದು 2 ಗಂಟೆಗಳ ಕಾರ್ಯಕ್ರಮ ಆಗ್ತದೆ. ನಮ್ಮ 5,000 ಜನ ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮೆಲ್ಲರ ನೆರವನ್ನು ಕೊಡ್ತಾ ಇದ್ದೀವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.